ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲ ಅಯ್ಯಪ್ಪ ಭಕ್ತರಿಗೂ ಸ್ವಾಮಿಯೇ ಶರಣಮಯ್ಯಪ್ಪ. ಇವತ್ತು ಅಕ್ಟೋಬರ್ ತಿಂಗಳಲ್ಲಿ ನಡೆಯುವಂತಹ ಪೂಜೆಗಳಿಗೆ ಭಗವಂತನ ದರ್ಶನ ಮಾಡೋದಕ್ಕೆ ಆನ್ಲೈನ್ ದರ್ಶನ ಸ್ಲಾಟನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಯಾರಿಗೂ ವಿಷಯ ಗೊತ್ತಿರಲಿಲ್ಲ. ಸೊ ಮಧ್ಯಾಹ್ನ ವೆಬ್ಸೈಟ್ ಓಪನ್ ಮಾಡುವಾಗ ಇವತ್ತು ಸಂಜೆ 5 ಗಂಟೆಗೆ ಬಿಡ್ತಾರೆ ಅಂಥೇಳಿ ಒಂದು ಮಾಹಿತಿ ಇತ್ತು. ಸೊ ಇದರಲ್ಲಿ ಕ್ಲಿಯರಾಗಿ ಗೊತ್ತಾಯಿತು ನಮಗೆ ನವಂಬರ್ ತಿಂಗಳು ಬಿಡುಗಡೆ ಮಾಡಲ್ಲ ಅಂಥೇಳಿ. ಯಾಕಂದರೆ ಎಲ್ಲ ಅಯ್ಯಪ್ಪ ಭಕ್ತರು ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಸೊ ಇದು ಯಾವಾಗ ಬಿಡ್ತಾರೆ, ನವಂಬರ್ ತಿಂಗಳದ್ದು ಆನ್ಲೈನ್ ಟಿಕೆಟ್ ಯಾವಾಗ ಬಿಡ್ತಾರೆ ಸೊ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಸ್ವಾಮಿ ಶರಣಂ. ಸೊ ಅದಕ್ಕೆ ಮೊದಲು ಅಕ್ಟೋಬರ್ ತಿಂಗಳಲ್ಲಿ ಏನೆಲ್ಲ ಪೂಜೆ ನಡೆಯುತ್ತೆ ಅನ್ನೋದನ್ನು ಚಿಕ್ಕದಾಗಿ ನೋಡ್ಕೊಂಬರೋಣ. ಸ್ವಾಮಿಯೇ ಶರಣಮಯ್ಯಪ್ಪ. 17ನೇ ತಾರೀಕಿಂದ 21 ತಾರೀಕುವರೆಗೂ ನಡೆಯುವಂತಹ ತುಲಾ ಮಾಸ ಪೂಜೆಗಾಗಿ 16ನೇ ತಾರೀಕು ಸಂಜೆ 5 ಗಂಟೆಗೆ ಬಾಗಿಲನ್ನು ತೆರೀತಾರೆ ಸ್ವಾಮಿ. ಸೊ ಆ ದಿನ ಒಂದು 2 ಸ್ಲಾಟ್ ಬಿಟ್ಟಿದ್ದಾರೆ. 15,000, 15,000, 30,000 ಟಿಕೆಟ್ನ ಬಿಟ್ಟಿದ್ದಾರೆ ಸ್ವಾಮಿ. 30 ಜನ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ 17ನೇ ತಾರೀಕಿಂದ 21ರವರೆಗೂ ಪ್ರತಿದಿನ ಸುಮಾರು 80,000 ಟಿಕೆಟ್ವರೆಗೂ ಬಿಟ್ಟಿದ್ದಾರೆ. ಅಂದರೆ 79 ಸಮಥಿಂಗ್ ಬರುತ್ತೆ ಸ್ವಾಮಿ. ಸೊ ಅಷ್ಟು ಟಿಕೆಟ್ನ ಬಿಟ್ಟಿದ್ದಾರೆ. 17ರಿಂದ 21ರವರೆಗೂ ವಿಶೇಷವಾದ ಪೂಜೆಗಳು ನಡೆಯುತ್ತೆ ಸ್ವಾಮಿ. ಸೊ ಇದಾದ ನಂತರ 21ನೇ ತಾರೀಕು ಹರಿವರಾಸನ ಮಾಡಿ ಸನ್ನಿಧಾನದ ಬಾಗಿಲು ಮುಚ್ಚಿದ ಮೇಲೆ ಅಕ್ಟೋಬರ್ ತಿಂಗಳು ಕೊನೆಯ ವಾರ ಅಂದರೆ ಕೊನೆಯ ದಿನ ಸ್ವಾಮಿಯ ಬಾಗಿಲನ್ನ ತೆರೀತಾರೆ. 30ನೇ ತಾರೀಕು ಸಂಜೆ 5 ಗಂಟೆಗೆ ಬಾಗಿಲನ್ನ ತೆರೆದರೆ 31ನೇ ತಾರೀಕು ರಾತ್ರಿ ಹರಿವರಾಸನ ಆದಮೇಲೆ ಸ್ವಾಮಿ ಬಾಗಿಲನ್ನ ಮುಚ್ತಾರೆ. ಯಾಕಪ್ಪ ಈ ದಿನ ತೆಗಿತಾರೆ ದೇವಸ್ಥಾನ ಬಾಗಿಲನ್ನ ಅಂತ ಕೇಳಿದ್ರೆ, ತಿರುವಾಂಗೂರು ರಾಜವಂಶದ ಕೊನೆಯ ರಾಜ ಅಂತ ಕರೆಯಲ್ಪಡುವ ಶ್ರೀ ಚಿತ್ತರ ತಿರುನಾಳ್ ಬಲರಾಮ ವರ್ಮ ಅವರ ಹುಟ್ಟಿದ ದಿನ. ಆ ದಿನ 31ನೇ ತಾರೀಕು ಅಕ್ಟೋಬರ್ ಶಬರಿಮಲೆಯಲ್ಲಿ ಭಗವಂತನಿಗೆ ವಿಶೇಷವಾದ ಪೂಜೆಗಳು ನಡೆಯುತ್ತೆ. ಯಾಕೆ ಇವರ ಬರ್ತಡೇನ, ಇವರ ಹುಟ್ಟಿದ ದಿನವನ್ನು ಶಬರಿಮಲೆ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಕಥೆ ಇದೆ ಸ್ವಾಮಿ. ಅದನ್ನು ಕೂಡ ಹೇಳ್ತೇನೆ ಮುಂದಕ್ಕೆ ನಾನು. ಸ್ವಾಮಿ ಶರಣಮಯ್ಯಪ್ಪ. ಸೊ ಇದೆರಡು ಪೂಜೆಗಳಿಗೂ ಬಂದು ಆನ್ಲೈನ್ ಟಿಕೆಟ್ ಬಿಟ್ಟಿದ್ದಾರೆ. ನವಂಬರ್ ತಿಂಗಳಿಗೆ ಯಾವಾಗ ಬಿಡ್ತಾರೆ ಸ್ವಾಮಿ, ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ ಅಂತ ಕೇಳಿದ್ರೆ, ಈ 31ನೇ ತಾರೀಕು ಪೂಜೆ ಮುಗಿದ ಮೇಲೆ ಮರುದಿನ ನವಂಬರ್ 1ನೇ ತಾರೀಕು ಖಂಡಿತ ಆನ್ಲೈನ್ ಟಿಕೆಟ್ ಬಿಡ್ತಾರೆ ಸ್ವಾಮಿ. ಸೊ ನವಂಬರಿಂದ ಡಿಸೆಂಬರ್ 26ರವರೆಗೂ ಆನ್ಲೈನ್ ಟಿಕೆಟ್ ಬಿಡ್ಬೋದು. ಸೇಮ್ ಹೋದ ವರ್ಷ ಹೇಗೆ ರೂಲ್ಸ್ ಒಂದು ಫಾಲೋ ಮಾಡಿದ್ರು ಸೊ ಅದೇ ರೀತಿ ಅದೇ ಪಾಲಿಸಿನ ಅವರು ಮತ್ತೆ ಮೈಂಟೈನ್ ಮಾಡೋ ಒಂದು ಚಾನ್ಸಸ್ ಅಧಿಕವಾಗಿದೆ. ಸೊ ಫಸ್ಟು ನವಂಬರ್ ಡಿಸೆಂಬರ್ ಬಿಡುಗಡೆ ಮಾಡ್ತಾರೆ. ಅದಾದಮೇಲೆ ಮಕರ ಸಂಕ್ರಮಣದ ಆನ್ಲೈನ್ ಸ್ಲಾಟ್ನ ಬಿಡುಗಡೆ ಮಾಡಬಹುದು ಅನ್ನೋದೊಂದು ನಂಬಿಕೆ ಇದೆ ಸ್ವಾಮಿ. ಸ್ವಾಮಿ ಶರಣಂ. ಕಾಯ್ದು ನೋಡೋಣ ಸ್ವಾಮಿ. ಇನ್ನೇನಾದರೂ ಮಾಹಿತಿ ಬಂದರೆ ಖಂಡಿತ ನಾವು ನಿಮ್ಗೆ ತಿಳಿಸ್ತೀವಿ ಸ್ವಾಮಿ. ಫೇಸ್ಬುಕ್ಕಲ್ಲಿ ಅಪ್ಡೇಟ್ ಕೊಡ್ತಾನೇ ಇದ್ದೀವಿ. ಅದೇ ರೀತಿ ಇವಾಗ ಯೂಟ್ಯೂಬಲ್ಲಿ ಕೂಡ ಆರಂಭ ಮಾಡಿದ್ದೀವಿ ಸ್ವಾಮಿ. ದಯವಿಟ್ಟು ಸ್ವಾಮಿಗಳು ಬೆಂಬಲ ಕೊಡಿ. ಸಬ್ಸ್ಕ್ರೈಬ್ ಮಾಡೋ ಮೂಲಕ ತಮ್ಮ ಬೆಂಬಲವನ್ನು ಸೂಚಿಸಿ ಸ್ವಾಮಿ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ.